ಕಾಫಿಯಲ್ಲ, ಬಿಸಿ ನೀರು. ನನ್ನ ಕೈಯಲ್ಲಿದ್ದ ಮಗ್ನಲ್ಲಿ ಇದ್ದಿದ್ದು ಕೇವಲ ಬಿಸಿ ನೀರಷ್ಟೇ. ನನಗೆ ಸಿಗರೆಟ್ ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ. ವಿಚಾರಣೆ ವೇಳೆ ಸಿಗರೆಟ್ ಸೀಕ್ರೆಟ್ ಬಿಚ್ಚಿಟ್ಟ ದಾಸ. ವೈರಲ್ ಫೋಟೋ ಬಗ್ಗೆ ವಿಚಾರಣೆ ವೇಳೆ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಬೇಕು ಅಂತ ನಾನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂರಲಿಲ್ಲ. ವಾಕಿಂಗ್ ಮಾಡುತ್ತಿದ್ದಾಗ ನಾಗನೇ ಕರೆದು ಕೂರಿಸಿಕೊಂಡ. ಸರ್, ಇಲ್ಲಿ ಬನ್ನಿ ಎಂದ. ಅಕಸ್ಮಾತ್ ಆಗಿ ಹೋಗಿ ಕುಳಿತಿದ್ದೆ. ನಾಗ ಕರೆದಿದ್ದಕ್ಕೆ ಹೋದೆ. ಸಿಗರೆಟ್ ಕೊಟ್ಟಿದ್ದು ಅವನೇ. ವಿಚಾರಣೆ ವೇಳೆ ತನಿಖಾಧಿಕಾರಿಗಳ ಮುಂದೆ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನನಗೆ ಯಾವುದೇ ರಾಜಾತಿಥ್ಯ ಸಿಕ್ಕಿಲ್ಲ. ಸಾಮಾನ್ಯ ಕೈದಿಗಳಂತೆಯೇ ಜೀವನ ಮಾಡುತ್ತಿದ್ದೇನೆ. ಜೈಲಿನಲ್ಲಿ ನಾನು ಐಷಾರಾಮಿ ಜೀವನ ನಡೆಸುತ್ತಿಲ್ಲ. ಜೈಲಿಗೆ ಬಂದಾಗಿನಿಂದ ನಾನು ಯಾವುದೇ ಮೊಬೈಲ್ ಬಳಸಿಲ್ಲ. ಮೊಬೈಲ್ ಬಳಸಿ ಯಾರಿಗೂ ನಾನು ಕರೆ ಮಾಡಿ ಮಾತನಾಡಿಲ್ಲ. ನನ್ನಿಂದ ಜೈಲು ಅಧಿಕಾರಿಗಳು ಸಸ್ಪೆಂಡ್ ಆಗಿರುವುದು ಬೇಸರ ತರಿಸಿದೆ. ಜೈಲಿನಲ್ಲಿ ನಡೆದ ವಿಚಾರಣೆ ವೇಳೆ ಸತ್ಯ ಬಾಯ್ಬಿಟ್ಟ ನಟ ದರ್ಶನ್. ನಾನು ಕುಡಿದಿದ್ದು ಕಾಫಿಯಲ್ಲ, ಬಿಸಿ ನೀರು. ನನ್ನ ಕೈಯಲ್ಲಿದ್ದ ಮಗ್ನಲ್ಲಿ ಇದ್ದಿದ್ದು ಕೇವಲ ಬಿಸಿ ನೀರಷ್ಟೇ. ನನಗೆ ಸಿಗರೆಟ್ ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ. ವಿಚಾರಣೆ ವೇಳೆ ಸಿಗರೆಟ್ ಸೀಕ್ರೆಟ್ ಬಿಚ್ಚಿಟ್ಟ ದಾಸ. ವೈರಲ್ ಫೋಟೋ ಬಗ್ಗೆ ವಿಚಾರಣೆ ವೇಳೆ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಬೇಕು ಅಂತ ನಾನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂರಲಿಲ್ಲ. ವಾಕಿಂಗ್ ಮಾಡುತ್ತಿದ್ದಾಗ ನಾಗನೇ ನನ್ನ ಕರೆದು ಕೂರಿಸಿಕೊಂಡ. ಸರ್, ಇಲ್ಲಿ ಬನ್ನಿ ಎಂದ. ಅಕಸ್ಮಾತ್ ಆಗಿ ಹೋಗಿ ಕುಳಿತಿದ್ದೆ. ನಾಗ ಕರೆದಿದ್ದಕ್ಕೆ ಹೋದೆ ವಿನಃ ಸಿಗರೆಟ್ ಕೊಟ್ಟಿದ್ದು ಕೂಡ ಅವನೇ. ವಿಚಾರಣೆ ವೇಳೆ ತನಿಖಾಧಿಕಾರಿಗಳ ಮುಂದೆ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನನಗೆ ಯಾವುದೇ ರಾಜಾತಿಥ್ಯ ಸಿಕ್ಕಿಲ್ಲ. ಸಾಮಾನ್ಯ ಕೈದಿಗಳಂತೆಯೇ ಜೀವನ ಮಾಡುತ್ತಿದ್ದೇನೆ. ಜೈಲಿನಲ್ಲಿ ನಾನು ಐಷಾರಾಮಿ ಜೀವನ ನಡೆಸುತ್ತಿಲ್ಲ. ಜೈಲಿಗೆ ಬಂದಾಗಿನಿಂದ ನಾನು ಯಾವುದೇ ಮೊಬೈಲ್ ಬಳಸಿಲ್ಲ. ಮೊಬೈಲ್ ಬಳಸಿ ಯಾರಿಗೂ ಕರೆ ಮಾಡಿಲ್ಲ. ನನ್ನಿಂದ ಜೈಲು ಅಧಿಕಾರಿಗಳು ಸಸ್ಪೆಂಡ್ ಆಗಿರುವುದು ಬೇಸರ ತರಿಸಿದೆ. ಜೈಲಿನಲ್ಲಿ ನಡೆದ ವಿಚಾರಣೆ ವೇಳೆ ಸತ್ಯ ಬಾಯ್ಬಿಟ್ಟ ನಟ ದರ್ಶನ್.